ಪ್ಲೀಸ್ ಮಧುಸ್ವಾಮಿ ಸರ್, ಆನರಬಲ್ ಮಂತ್ರಿಗಳು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಹೆಂಗಾಗಿರಬೇಕು, ನಾವು ಹೆಂಗ್ ವರ್ತಿಸಬೇಕು, ಏನ್ ಮಾಡಬೇಕು ಅನ್ನೋದನ್ನ ಕೌಲನ್ ಶಬ್ದನ್ನ ಕೋಟ್ ಮಾಡಿದ್ದಾರೆ. ನಮ್ಮ ಪ್ರಶ್ನೆ, ನಿಮ್ಮ ನಿಲುವನ್ನ, ನಿಮ್ಮ ಎಮೋಷನ್ ಅನ್ನ ಮುಂದೆ ರಾಜಕಾರಣಿಗಳು ಸೌಜನ್ಯ ಇರೋರು, ಸಜ್ಜನಿಕಿರೋರು ತಗೊಂತ ಸ್ವಲ್ಪ ಮೈಕ್ ಸರಿ ಮಾಡಿ, ಕರೆಕ್ಟ್ ಕೇಳ್ತಾ ಇಲ್ಲ. ರಾಜಕಾರಣದಲ್ಲಿ ಸ್ವಲ್ಪ ಸಜ್ಜನರು, ಸೌಜನ್ಯ ಇರೋರು ತಗೋತಾ ಹೋಗಿ ಹೊರಗಡೆ ಮಾತಾಡೋದನ್ನೆಲ್ಲ ಇಷ್ಟು ಸೀರಿಯಸ್ ಆಗಿ ನಾವು ತಗೊಂಡು ಪರ್ಸನಲ್ ಆಗಿ ಈ ತರ ಎಮೋಷನಲ್ ಆಗಿ ಅಧ್ಯಕ್ಷ ಸ್ಥಾನದಾಗ ನೀವು ಕೂತು ಮುಂದೆ ನೀವೇನ್ ಹೇಳಕ್ ಹೊರಟಿದ್ದೀರಿ ಅನ್ನೋ ಗಾಬರಿ ನಮ್ಗಿರೋದ್ರಿಂದ ಮಾತಾಡ್ತಿದ್ದೀನಿ. ನಾವು ನಿಮ್ಮ ಬಗ್ಗೆ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸ ಇಟ್ಕೊಂಡ್ರವರು. ಈ ಸಭೆನಲ್ಲಿ ಏನಾರು ಅಂತ ಘಟನೆ ನಡೆದಿದ್ರೆ ನಿಮಗಿಂತ ಮೊದಲೇ ವಿರೋಧ ಮಾಡ್ತಿದ್ದರು. ಬಜೆಟ್ ನಡೆಸಬೇಕಾದ್ರೂ ನಾನು ಅದನ್ನೇ ತಮ್ಮ ಕೇಳಕ್ ಕೈ ಎತ್ತಿದೆ. ಸರ್, ತಮ್ಮ ಹೆಸರು ಬಳಕೆ ಆಗಿದೆ, 7 ನಿಮಿಷ ನಮಗೆ ಮಾತಾಡಕ್ ಬಿಡಿ ಅಂತೇಳಿ ನೀವು ಅವತ್ತು ನಿಯಮದ ಪ್ರಕಾರ ನನಗೆ ಕೊಡಕ್ ಬರಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ರಶ್ನೆ ಇರೋದು ಎಲ್ಲೋ ಏನೋ ಮಾತಾಡ್ತಾರೆ, ಯಾರೋ ಮಾತಾಡ್ತಾರೆ, ಕೇಳಿರೋರಿಲ್ಲ, ಕೊಟ್ಟಿರೋರಿಲ್ಲ, ಇಂಟೆಂಟ್ ಇಲ್ಲ, ಅಮೌಂಟ್ ಇಲ್ಲ, ಅದನ್ನ ಯಾರು ಕೇಳಿಲ್ಲ. ಪ್ರಶ್ನೆ ಇರೋದು ಎಲ್ಲೋ ಏನೋ ಮಾತಾಡ್ತಾರೆ, ಯಾರೋ ಮಾತಾಡ್ತಾರೆ, ಕೇಳಿರೋರಿಲ್ಲ, ಕೊಟ್ಟಿರೋರಿಲ್ಲ, ಇಂಟೆಂಟ್ ಇಲ್ಲ, ಅಮೌಂಟ್ ಇಲ್ಲ, ಅದನ್ನ ಯಾರು ಕೇಳಿಲ್ಲ, ಕೊಡ್ಲಿಲ್ಲ. ವೆನ್ ಇಟ್ ನೆವರ್ ಕಮ್ಸ್ ಅಂಡರ್ ಎನಿ ಲಾ. ಮಾತಾಡ್ತಾರೆ ಅನ್ನೋ ಒಂದು ಸ್ಥಾನಕ್ಕೆ ಸನ್ಮಾನ್ಯ ಸ್ಪೀಕರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಡೆಪ್ಯೂಟಿ ಸ್ಪೀಕರು ಅಥವಾ ಡೆಪ್ಯೂಟಿ ಸಿಎಂ, ಸನ್ಮಾನ್ಯ ಅಪೋಸಿಷನ್ ಲೀಡರು ಇದನ್ನ ನಾವು ಒಡೋಗ್ತೀವಿ ಅನ್ನೋ ಸ್ಟೇಜಿಗೆ ಮಾತಾಡಕ್ ಶುರು ಮಾಡಿಬಿಟ್ರೆ ವೇರ್ ಇಸ್ ದಿ ಎಂಡ್ ಫಾರ್ ಆಲ್ ದಿಸ್? ನಾನೇ ಹಂಬ್ಲಿ ಸಬ್ಮಿಟ್ ಟು ಸರ್, ಏನು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮಾತಾಡೋರೆ, ದಿಸ್ ಈಸ್ ಇನ್ ದಿ ಡೊಮೈನ್ ಆಫ್ ದಿ ಅಸೆಂಬ್ಲಿ. ಇಲ್ಲೇನಾದ್ರೂ ನಿಮಗೆ ಅಂತ ಸ್ಥಿತಿ ನಿರ್ಮಾಣ ಆದರೆ ಇಟ್ ಅಟೆಂಪ್ಟ್ಸ್ ಟು ಕಂಟೆಂಪ್ಟ್. ಅಲ್ಲಿ ಎಲ್ಲೂ ಇಂಡಿವಿಜುವಲ್ ರೆಫರೆನ್ಸ್ ಇಲ್ಲ. ಇಟ್ ಈಸ್ ರೆಫರ್ಡ್ ಆಸ್ ಹೌಸ್. ಹೌಸ್ ಈಸ್ ದಿಸ್ ಹೌಸ್. ಯಾರೋ ಸಂತೆಯಲ್ಲಿ, ಯಾರೋ ಏನೋ ಮಾಡೋದ್ನೆಲ್ಲ ನಾವು ಕಂಟೆಂಪ್ಟ್ ಆಗುತ್ತೆ, ಅದಾಗುತ್ತೆ, ಸರ್, ನಾನು ಐ ಆಮ್ ವೆರಿ ಸಾರಿ. ನಿಮಗೆ ಮಾತಾಡಿರೋದನ್ನ ನಾನು ವಹಿಸ್ಕೊತೀನಿ ಅಂತ ದಯಮಾಡಿ. ಐ ಆಮ್ ದಿ ಫಸ್ಟ್ ಮ್ಯಾನ್ ಟು ರಿಗ್ರೆಟ್. ಅಂಥದ್ದು ಯಾರಿಂದ ಆದ್ರೆ ನಾನು ಕ್ಷಮೆ ಕೇಳ್ತೀನಿ, ವಿಷಾದಿಸ್ತೀನಿ. ಯಾಕೆಂದ್ರೆ ನನ್ನ ಪ್ರತಿ ಸಲ ನಾನು ಹೇಳಿದ್ದೀನಿ, ಆ ಸೀಟ್ಗಾಗೋ ಅವಮಾನನ ನಾವು ಸಹಿಸೋದಿಲ್ಲ ಅಂತ. ಯಾರು ಮಾಡಿರ್ಲಿ ಅದನ್ನ ನಾವು ಈ ಮನೆಗೆ ಸೀಮಿತ ಮಾಡಲಿಕ್ಕೆ ನಮ್ಗೆ ಯಾರು ಹಕ್ಕು ಕೊಟ್ಟವ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸನ್ಮಾನ್ಯ ಮಂತ್ರಿ ಹೇಳಬೇಕು, ಈ ಮನೆ ಒಳಗೆ ಏನಾರ ಆದ್ರೆ, ಈ ಮನೆ ಒಳಗೆ ಅದು ನಡೆದಿದ್ರೆ ಐ ಕ್ಯಾನ್ ಅಕ್ಸೆಪ್ಟ್. ಕೌಲನ್ ಶೆಟ್ಟರ್ ಪ್ರಾವಿಷನ್ ಮಾಡಿದ್ದಾರೆ. ಎಸ್, ಯು ಕ್ಯಾನ್ ಚಾರ್ಜ್ ಎನಿ ಮೆಂಬರ್, ಯು ಕ್ಯಾನ್ ಡೂ. ನಿಮ್ಗೆ ಅವಮಾನ ಆಗಿದೆ, ನಿಮ್ಮ ವೈಯಕ್ತಿಕ ರೈಟ್ಗೆ ತೊಂದರೆ ಆಗಿದೆ, ನಿಮ್ಮ ಗೌರವಕ್ಕೆ ಚ್ಯುತಿ ಆಗಿದೆ. ಯು ಇನಿಷಿಯೇಟ್ ಸಮ್ ಅದರ್ ಆಕ್ಷನ್. ಡೋಂಟ್ ಬ್ರಿಂಗ್ ಇಟ್ ವಿತ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್. ಸರ್, ಇಲ್ಲಿ ಆ ಚರ್ಚೆಗಳು ಯಾಕೆ ಹೆಚ್ಚಾಗಬೇಕು? ಬೇಕಾದಷ್ಟು ಕಾನೂನಿದೆ, ಬೇಕಾದಷ್ಟು ತನಿಖೆ ಮಾಡೋ ಮಾರ್ಗಗಳಿದೆ. ವಿ ವಾಂಟ್ ಡಿಫೆಂಡ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಫೆಂಡ್, ಅದು ಬೇರೆ. ಅದು ನಿಮ್ಮ ಬಗ್ಗೆ ಡಿಫೆಂಡ್ ಮಾಡ್ಕೋಬೇಕು, ನಿಮ್ಮ ಬಗ್ಗೆ ಕೆಟ್ಟ ಮಾತಾಡೋರು ಅನ್ನೋದು ನಾವ್ಯಾರೂ ಇಲ್ಲ. ಕಾನೂನನ್ನ ಇನ್ಫ್ರಿಂಜ್ ಮಾಡ್ತೀನಿ, ಕಾನೂನು ಚೌಕಟ್ಟೊಳಗೆ ಈ ಸಭೆಯಲ್ಲಿ ಮಾಡ್ತೀನಿ. ದೆನ್ ವಾಟ್ ಈಸ್ ದಿ ಫೇಟ್ ಟುಮಾರೋ? ಯಾರೋ ಏನೋ ಎಲ್ಲ ನಿಂತ್ಕೊಂಡ್ರೆ ಪ್ರತಿ ಇಶ್ಯೂನ ಹಿಂಗ್ ಕೂತ್ಕೊಂಡಿಲ್ಲ ನಾವು ಚರ್ಚೆ ಮಾಡಕ್ಕಾಗತ್ತಾ? ಮುಖ್ಯಮಂತ್ರಿಗಳಿಗೂ ಹೋಗ್ತೀವಿ ಆಚೆ ಕಡೆ ಅಂದಾಗ. ಹಂಗನ್ಬಿಟ್ರೆ ನೀವೆಲ್ಲಂದ್ರೆ ನನಗೆ ಪ್ರಿವಿಲೇಜ್ ಆಯ್ತು, ಕಂಟೆಂಪ್ಟ್ ವಿರೋಧ ಪಕ್ಷದಾಗ ಏನೋ ಟೀಕೆ ಮಾಡ್ತೀವಿ. ಎಮೋಷನಲ್ ಆಕ್ಟ್, ಆಕ್ಸಿಡೆಂಟಲ್ ಆಕ್ಟ್ಸ್, ಏನೋ ಮಾತಾಡ್ತಾರೆ, ಯಾವುದೇ ಸ್ಥಿತಿಯಲ್ಲಿ ಮಾತಾಡ್ತಾರೆ. ಅದನ್ನೆಲ್ಲ ಇಷ್ಟೊಂದು ದೀರ್ಘವಾಗಿ ತಮ್ಮಂತವರು ತಗೋಬಾರ್ದು ಅನ್ನೋದು ನಮ್ಮ ವಾದ. ತಪ್ಪಾಗಿದೆ. ಅಕಸ್ಮಾತ್ ತಪ್ಪಾಗಿದ್ರೆ ನಾವೆಲ್ಲ ವಿಷಾದಿಸ್ತೀವಿ, ಕ್ಷಮೆ ಕೇಳ್ತೀವಿ. ನಾವು ಹೊಸ ಸದಸ್ಯರಿರ್ತಾರೆ, ಗೊತ್ತಿರಲ್ಲ, ಏನೋ ಹುರುಪಲ್ಲಿ ಮಾತಾಡಬಹುದು, ಆಡದೆ ಇರಬಹುದು. ಅದನ್ನ ಇಷ್ಟೊಂದು ತೀಕ್ಷ್ಣವಾಗಿ ತಗೊಂಡು ಬೆಳಗ್ಗೆ ನಾವು ಮಾತಾಡಬೇಕಾಗತ್ತೆ. ಸರ್, ಯಾರ್ಯಾರು ನಿಮ್ಮ ಬಗ್ಗೆ ಬೇರೆ ಟೈಮಲ್ಲಿ ಏನೇನು ಮಾತಾಡೋರು ಅಂತ ನಾವು ಧ್ವನಿ ಸುಳ್ಳಿ ತಂದಿರ್ತೀನಿ. ನನ್ನ ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರ ಬಗ್ಗೆ ಯಾರ್ಯಾರು ಯಾವಾಗ ಏನೇನು ಮಾತಾಡ್ತಾರೆ ಅಂತ ನಮ್ಮ ಹತ್ರನೂ ಆಡಿಯೋಸ್ ಇದೆ. ಅದೆಲ್ಲ ಚರ್ಚೆ ಆಗ್ಬೇಕಾ? ಅದಕ್ಕೆಲ್ಲ ಇದೊಂದು ದೊಡ್ಡ ವೇದಿಕೆ ಆಗ್ಬೇಕಾ? ನಾನು ಇಡ್ತೀನಿ ಸರ್. ಯು ಹ್ಯಾವ್ ಟು ಗಿವ್ ಮಿ ಅನ್ ಆಪರ್ಚುನಿಟಿ. ನಿಮ್ ಬಗ್ಗೆ ಮೊದಲೇ ಯಾರು ಏನೇನು ಮಾತಾಡೋದು ಅನ್ನೋದು ನಾನಿಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಇವಕ್ಕೆಲ್ಲ ದಯಮಾಡಿ ಸ್ಕೋಪ್ ಕೊಡೋದು ಬೇಡ ಸರ್. ತಪ್ಪಾಗಿದೆ ಸರ್. ನಿಮ್ ಗೌರವಕ್ಕೆ ಆಗಿರೋ ಚ್ಯುತಿಗೆ ನಾವೆಲ್ಲ ವಿಷಾದಿಸ್ತೀವಿ. ದಯಮಾಡಿ ಬಿಟ್ಬಿಡಿ ಸರ್. ಇದಾಗಬೇಕು. ಬೇರೆ ರೀತಿಯಲ್ಲಿ ನೀವು ತನಿಖೆ ಮಾಡಿಸಿ ಸರ್. ಬೇರೆ ರೀತಿಯಲ್ಲಿ ಏನೇನು ಮಾಡಬೇಕು, ಇಟ್ ಈಸ್ ಯುವರ್ ಪರ್ಸನಲ್ ಪ್ರೆಸ್ಟೀಜ್, ಪರ್ಸನಲ್ ರೆಸ್ಪೆಕ್ಟ್ ಇನ್ವಾಲ್ವ್. ನಾವು ಅದನ್ನ ಕೈ ಬಿಟ್ಬಿಡಿ. ಇನ್ನೆಲ್ಲ ನಾವು ಒಪ್ಪಲ್ಲ. ನಿಮ್ ಬಗ್ಗೆ ಯಾರಾದ್ರೂ ಹಂಗೆ ಮಾತಾಡೋರು ಅಂದ್ರೆ, ಅಥವಾ ಇನ್ನೊಬ್ಬರ ಬಗ್ಗೆ ಹಂಗೆ ಮಾತಾಡೋರು ಅಂದ್ರೆ, ಲೆಟ್ ಇಟ್ ನಾಟ್ ಬಿ ಅನ್ ಇಶ್ಯೂ ಆಫ್ ದಿ ಹೌಸ್. ವೇರ್ ಮೇಕಿಂಗ್ ಇಟ್ ಅನ್ ಇಶ್ಯೂ ಆಫ್ ದಿ ಹೌಸ್. All right. You deal it outside. All right.